ನಿಜವಾಗ್ಲೂ ನಿಮಗೆ ವರ್ಕೌಟ್ ಆಗುತ್ತಾ? ಅಂದರೆ ಹೋಟೆಲ್ ಸೈಡ್ ಮಾಡಬೇಕಾದ್ರೆ, ರೋಡ್ ಸೈಡ್ ಮಾಡಬೇಕಾದ್ರೆ ವರ್ಕೌಟ್ ಆಗುತ್ತಾ ನಿಮಗೆ? ಯಾವ ಥರ ನೀವು ಎಕನಾಮಿಕ್ಸ್ನ ವರ್ಕ್ ಮಾಡ್ತೀರಾ? ಎಷ್ಟು ಪರ್ಸೆಂಟೇಜ್ ಲಾಭ ಮಾಡ್ತೀರಾ? ಹೆಂಗೆ ವರ್ಕ್ ಆಗುತ್ತೆ ಅದು? ಸರ್ ಇಲ್ಲ, ಖಂಡಿತ ವರ್ಕೌಟ್ ಆಗುತ್ತೆ, ಇಲ್ಲ ಅಂತ ನಾವು ಹೇಳ್ಬಾರ್ದು. ಫುಡ್ಡಲ್ಲಿ ವರ್ಕೌಟ್ ಆಗುತ್ತೆ, ಬಟ್ ವರ್ಕೌಟ್ ಆಗುತ್ತೆ ಅಂದ್ಬಿಟ್ಟು ನಾವು ಏನು ಬೇಕಾದ್ರೂ ಕಮ್ಮಿ ಕ್ವಾಲಿಟಿದು ಹಾಕಿ ಇದು ಮಾಡಿ ವ್ಯಾಪಾರನೂ ಮಾಡೋಕ್ಕಾಗಲ್ಲ. ಈಗ ಕೆಲವ್ರು ಹೇಳ್ತಾರೆ, ಈಗ ಜನಗಳು ಏನಪ್ಪ ಅಷ್ಟೊಂದು ನಿಂತಿದ್ದಾರೆ, ಒಳ್ಳೆ ವ್ಯಾಪಾರ ಆಗ್ತಾಯಿದೆ, ಅವ್ರಿಗೇನು ಕಮ್ಮಿ ಅಂತ ಹೇಳ್ತಾರೆ. ಬಟ್ ನಮ್ಮ ಶ್ರಮನೂ ಇರುತ್ತೆ, ನಮ್ಮ ಖರ್ಚು ಹಾಗೇ ಇರುತ್ತೆ. ನಿಮ್ಮ ಅನುಭವಕ್ಕೆ ರವಿ ಗೋಬಿ ಅವ್ರಿಗೆ? ಸರ್ ನನ್ನ ಅನುಭವಕ್ಕೆ ಏನಂದರೆ, ನಮ್ಮಲ್ಲಿ ಜನ ಜಾಸ್ತಿ ಇರ್ತಾರೆ, ಅಂದರೆ ಮಾರ್ಜಿನ್ ಕಮ್ಮಿ ಇಟ್ಕೊಂಡಿರ್ತೀವಿ. ನೋಡಿ ಜನಗಳಿಗೆ ಏನಾಗುತ್ತೆ, ಒಳ್ಳೆ ಸಂಪಾದನೆ ಮಾಡ್ತಾರೆ ಇವರು ಅನ್ನೋ ಥರ ಇರುತ್ತೆ. ಈಗ ಹೋಟ್ಲಿಗೂ ನಮಗೂ ರೇಟ್ ಡಿಫ್ರೆನ್ಸ್ ಇರುತ್ತೆ. ಅಲ್ಲಿ ಹೋಟ್ಲಲ್ಲಿ ಜನನೇ ಇರಲ್ಲ, ಆದರೂ ಅವ್ರಿಗೆ ವ್ಯಾಪಾರ ಜಾಸ್ತಿ ಆಗ್ತಾರೆ ಅಂದರೆ ಸೊ ನಾವೇನಾದ್ರೆ ರೇಟ್ ಕಮ್ಮಿ ಇರ್ತೀವಿ, ರೇಟ್ ಕಮ್ಮಿ ಇಟ್ಟು ಕಮ್ಮಿ ಮಾರ್ಜಿನ್ ಇಟ್ಕೊಂಡು ಜನ ಜಾಸ್ತಿ ಇರ್ತಾರೆ. ಆ ಹೋಟ್ಲ್ಗಳಲ್ಲಿ ಏನು ಮಾಡ್ತಾರೆ ಅಂದರೆ, ಕೆಲವೊಂದು ಕಡೆ ರೇಟ್ ಜಾಸ್ತಿ ಇಟ್ಟಿರ್ತಾರೆ, ಅವ್ರಿಗೆ ಏನಾಗುತ್ತೆ, ಅವ್ರಿಗೆ ಕಮ್ಮಿ ಬಿಸ್ನೆಸ್ ಇಲ್ವೇನೋ ಅನ್ನೋ ಥರ ಅನ್ಕೋತಾ ಇರ್ತಾರೆ, ಅವ್ರು ಸಂಪಾದನೆ ಮಾಡ್ತಾ ಇರ್ತಾರೆ. ಅಷ್ಟೇ ವ್ಯತ್ಯಾಸ ನಮಗೂ ಅವ್ರಿಗೂ. ಬಟ್ ಆಮೇಲೆ ನಮಗೆ ಜನ ಅನ್ಕೋದ್ರೆ ಒಬ್ಬರಪ್ಪ 3 hours ಬಂದು ಮಾಡ್ಕೊಂಡು ಹೋಗ್ಬಿಡ್ತಾರಂತ. ಅದು ಸುಳ್ಳು. ನಾವು ಬೆಳಗ್ಗೆ 6 ಗಂಟೆಗೆ ಎದ್ದು ಮಾರ್ಕೆಟ್ಗೆ ಹೋಗ್ಬೇಕು. ಅಲ್ಲಿಂದ ಬರೋಷ್ಟೊಳಗೆ ಎಲ್ಲ ಅದು ಇದು ತಂದು ಎಲ್ಲ ಇಡೋಷ್ಟೊಳಗೆ 12 ಗಂಟೆ ಆಗುತ್ತೆ. 12 ಗಂಟೆ ಇನ್ನೂ ಊಟ ಗೀಟ ಮಾಡ್ತಿದ್ದಂಗೆ ಅಲ್ಲೇನೇನು 2 ಗಂಟೆ ಆಗುತ್ತೆ. 2 ಗಂಟೆಗೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಮತ್ತೆ 5-5:30 ಆಗುತ್ತೆ. 5:30ಗೆ ಸ್ಟಾರ್ಟ್ ಮಾಡಿದ್ರೆ ಮತ್ತೆ ಅವಾಗ ಮಾತ್ರ ಜನಕ್ಕೆ ಕಾಣಿಸ್ತೀವಿ. ಬೆಳಗ್ಗೆಯಿಂದ ಬಂದಿರೋದು ಗೊತ್ತಾಗಲ್ಲ. ಮತ್ತು ಅಲ್ಲಿಂದ ಹೋಗಿ ಸಂಜೆ ರಾತ್ರಿ 10:30 ಕ್ಲೋಸ್ ಮಾಡ್ತೀವಿ. ಸರಿ, ಡೋರ್ ಎಳ್ದಿರ್ತೀವಿ ಅಷ್ಟೇ, ಅಥವಾ ಕ್ಲೋಸ್ ಮಾಡಿರ್ತೀವಿ. ಅದಾದ್ಮೇಲೆ 1 hour ಕೆಲಸ ಇರುತ್ತೆ, ಕ್ಲೀನ್ ಮಾಡೋದು ಅದೆಲ್ಲ. ಸೊ ಮಲಗೋಷ್ಟೊಳಗೆ ರಾತ್ರಿ 1:30, 11:00, 12 ಗಂಟೆ ಮನೆಗೆ ಹೋಗ್ತೀವಿ. ಅದಾದಮೇಲೆ ಊಟ ತಿಂಡಿ ಅದು ಅನ್ನೋಷ್ಟೊಳಗೆ 1 ಗಂಟೆ ಆಗುತ್ತೆ. 1 ಗಂಟೆ ಮಲಗಿದ್ರೆ ಮತ್ತೆ 4 ರಿಂದ 5 hour ಅಷ್ಟೇ ನಿದ್ದೆ. ಬೆಳಗ್ಗೆ ಮತ್ತೆ 6 ಗಂಟೆಗೆ ಮತ್ತೆ ಮಾರ್ಕೆಟ್ಗೆ ಎದ್ದೇಳಲೇಬೇಕು. ಸೊ ಅಷ್ಟು ಶ್ರಮ ಇರುತ್ತೆ. ಆ ಶ್ರಮ ಜನರಿಗೆ ಕಾಣಿಸ್ತಿರಲ್ಲ, ಬರೀ ಕಣ್ಣಿಗೆ ಕಾಣಿಸೋದು 3 hours ಇಷ್ಟೊಂದು ಜನ ಇರ್ತಾರೆ, ಮಾಡ್ಕೊಂಡು ಹೋಗ್ಬಿಡ್ತಾರೆ ಅನ್ನೋದು ಮೈಂಡ್ ಸೆಟ್ ಇರುತ್ತೆ ಜನ. 3 ಗಂಟೆ ಓಪನ್ ಮಾಡ್ತಾನೆ, ಏನು ಬಿಸ್ನೆಸ್ ಮಾಡ್ತಾನೆ ಗೊತ್ತವನು. ಅಯ್ಯೋ ನಿಂಗೆ ಗೊತ್ತಿಲ್ಲ, ಜನ ತುಂಬ್ಕೊಂಡಿರ್ತಾರೆ. ಆ ರವಿ ಗೋಬಿಗೆ ಹೋಗ್ಬಿಟ್ಟು ಆರ್ಡ್ರ್ ಮಾಡಿದ್ರೆ 10-15 ನಿಮಿಷ ಕಾಯ್ಬೇಕು, ಅಷ್ಟು ದುಡ್ಡು ಮಾಡ್ತಾಯಿನೋ ಅಂತ. ಪಾಪ ಇವ್ರು ಇಡೀ ದಿನ ಕೆಲಸ ಮಾಡಿರ್ತಾರೆ, ಅದು ಯಾರಿಗೂ ಗೊತ್ತಾಗೋದೇ ಇಲ್ಲ. ನ್ಯಾಚುರಲ್ ಅದು, ಅಂದರೆ ಅವ್ರಿಗೆ ಬರೋ ಆ ಮೊಮೆಂಟಿಗೆ ಬಂದಿರ್ತಾರೆ ಅಷ್ಟೇ. ಬಟ್ ಕೆಲವು ಈಟ್ರೀಸು ಬೆಳಗಿಂದ ಸಾಯಂಕಾಲ ತನಕ ಓಪನ್ ಮಾಡಿ ಇಟ್ಕೊಂಡಿರ್ತಾರೆ, ಅವ್ರು ಇನ್ನೆಷ್ಟು ಕಷ್ಟಪಡ್ಬೋದು ಅಂತ ಅಲ್ವಾ? ರವಿ ಗೋಬಿ ಅವರು ಫುಲ್ ಡೇ ಅಂತ ಹೇಳಿದ್ರು. ನಿಮ್ದು ಹೆಂಗೆ ಸರ್? ಮಧ್ಯರಾತ್ರಿ ನೀವು ಯಾವಾಗ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ತೀರಾ? ಯಾವಾಗ ಮಲಗ್ತೀರಾ? ಯಾವಾಗ ನಿಮ್ಮ ಕತೆ ನಿಮ್ಮದು? ರಾತ್ರಿ 12:30 ಸ್ಟಾರ್ಟ್ ಮಾಡ್ತೀನಿ. ಹಾಂ, 12:30 ಸ್ಟಾರ್ಟ್ ಮಾಡಿದ್ರೆ 3:30 ತನಕ ಆಗುತ್ತೆ, 3:15, 3:30. ಆಮೇಲೆ ಗಾಡಿ ತಳ್ಕೊಂಡು ಅಲ್ಲಿ ಹೋಗ್ತೀವಿ 3:30, 3:45ಗೆ. ಹೋದರೆ 7 ಗಂಟೆವರೆಗೆ ಇರ್ತೀನಿ. 7 ಗಂಟೆಯಿಂದ ಆಯಿತು ಇದೆಲ್ಲ ಹಾಕಿ ಪಾತ್ರೆ ಎಲ್ಲ ತೊಳೆಯೋದು ಅದು ಮಾಡೋದು ಅಷ್ಟೊತ್ತಿಗೆ ಒಂದು 9:30, 10 ಗಂಟೆ ಆಗುತ್ತೆ. 10 ಗಂಟೆಯಿಂದ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬಂದು ಒಂದು 11, 11:30 ಸ್ಟಾರ್ಟ್ ಮಾಡ್ತೀನಿ. 3:30 ತನಕ ರುಬ್ಬೋದು ಅದು ಇದು ಕೆಲಸ ಇರುತ್ತೆ, ತರಕಾರಿ ತರೋದು ಎಲ್ಲ ಇರುತ್ತೆ. ಆಮೇಲೆ ಒಂದು ಊಟ ಮಾಡಿ 4, 4:15 ಮಲಗ್ತೀನಿ. 12 ಗಂಟೆ ಪುನಃ ಹೇಳ್ತೀನಿ. ಓ, 4 ಗಂಟೆ ಸಾಯಂಕಾಲ ಮಲಗೋದು? ಹೌದು, 4, 4:15 ಮಲಗ್ತೀನಿ. ಓಕೆ. ನಿಮ್ಮದು ಸರ್ ಹೆಂಗೆ ರೂಟೀನ್? ನಮ್ಮದು 9 ಗಂಟೆಗೆ ಸ್ಟಾರ್ಟು ಸರ್. 9 ಗಂಟೆಗೆ ಸ್ಟಾರ್ಟ್ ಆದರೆ ತರಕಾರಿ ಎಲ್ಲ ತೊಗೊಂಬಂದು ಸ್ಟಾರ್ಟ್ ಮಾಡೋ ಹೊತ್ತಲೇ 11 ಗಂಟೆ. ಡೈಲಿ ರೂಟೀನ್ 11 ಗಂಟೆಗೆ ಸ್ಟಾರ್ಟ್ ಆದರೆ 1:30ಗೆ ನಂದು ಐಟಮ್ ಎಲ್ಲ ಫುಲ್ ರೆಡಿ ಆಗುತ್ತೆ ಸರ್. ನಾನು 3 ಗಂಟೆಗೆ ಓಪನ್ ಮಾಡೋದು. 1:30ಗೆ ರೆಡಿ ಮಾಡ್ಕೊಂಡು ಊಟ ಗೀಟ ಮಾಡ್ಕೊಂಡು ಅಲ್ಲಿಗೆ ಬರ್ತೀನಿ ಸರ್. 2 ಗಂಟೆ ಆಗುತ್ತೆ. ಬಂದು ಒಂದು ಅರ್ಧ ಗಂಟೆ ಕ್ಲೀನ್ ಮಾಡೋದೇ ಆಗುತ್ತೆ ಸರ್. 2 ಗಂಟೆ 2:30 ಕ್ಲೀನ್ ಆದರೆ 3 ಗಂಟೆಗೆ ಓಪನ್ ಮಾಡ್ತೀವಿ ನಾವು ಸರ್. 3ರಿಂದ ರಾತ್ರಿ 10:30 ಗಂಟೆ ಇರ್ತೀವಿ. 10:30 ತನಕ? ಹೌದು ಸರ್. ಫ್ಯಾಂಟಾಸ್ಟಿಕ್. ನಿಮ್ಮದು ಸರ್? ಸರ್ ನಮ್ಮದು ಬೆಳಗ್ಗೆ ಮಾಡಬೇಕು ಅಂದರೆ ನಮ್ಮ ಮಧ್ಯಾಹ್ನ 2 ಟೈಮ್ಗೆ ಆಗೋ ಥರ ಬೆಳಗ್ಗೆ ಮತ್ತು ಸಾಯಂಕಾಲ 2 ಟೈಮ್ ಇರುತ್ತಲ್ವ, 1 ಟೈಮ್ ತೊಗೊಂಬಂದ್ಬಿಡ್ತೀವಿ. 1 ಟೈಮ್ ತೊಗೊಂಬಂದರೆ ಬೆಳಗ್ಗೆದ್ದು ನೈಟೆಲ್ಲ ರೆಡಿ ಮಾಡಿರ್ತೀವಿ. ನೈಟೆಲ್ಲ ರೆಡಿ ಮಾಡಿ 10 ಗಂಟೆ 11 ಗಂಟೆಗೆ ಹುಡುಗರು ಮನೆಗೆ ಕೊಳ್ತಾರೆ. ನಾವು ಇಲ್ಲಿ ಕ್ಲೋಸ್ ಮಾಡೋದೇ 12 ಗಂಟೆ ಆಗುತ್ತೆ. ತಿರ್ಗಿ ಕ್ಲೋಸ್ ಮಾಡಿ ಹೋಗಿ ಮನೆಗೆ ಕಂಡು ಬರೋದು 1 ಗಂಟೆ ಆದರೆ ಬೆಳಗ್ಗೆ 6 ಗಂಟೆ ಎದ್ದು ಬೆಳಕು. ಈಗ ನೀವು ಮಾಡೋ ಐಟಮ್ಗಳು ದಿನಕ್ಕೆ ಎಷ್ಟು ಸೇಲ್ ಆಗುತ್ತೆ ಅಂತ ಹೆಂಗೆ ಕ್ಯಾಲ್ಕುಲೇಟ್ ಮಾಡಿದ್ರೆ? ಒಂದು ಉದಾಹರಣೆಗೆ ಇವಾಗ ಇಡ್ಲಿ ವಡೆ ಎಷ್ಟು ನಿಮ್ಮದು ಒಂದು ಪ್ಲೇಟ್ ಎಷ್ಟು? ಇಡ್ಲಿ ವಡೆ ಎಷ್ಟು? 40 ಇಡ್ಲಿ 2 ವಡೆ. 3 ಇಡ್ಲಿ 2 ವಡೆ 40 ರೂಪಾಯಿ. ಒಂದು ದಿನಕ್ಕೆ ಒಂದ್ಸಲಿ ಓಪನ್ ಮಾಡಿದ್ರೆ ಎಷ್ಟು ಮ್ಯಾಕ್ಸಿಮಮ್ ಸೇಲ್ ಆಗುತ್ತೆ ನಿಮ್ಮದು? ಮ್ಯಾಕ್ಸಿಮಮ್ ಅಂತ ಹೇಳಿದ್ರೆ ಒಂದು 100-120 ಪ್ಲೇಟ್ ಸೇಲ್ ಆಗುತ್ತೆ. 120 ಪ್ಲೇಟು. ಸೊ ನೀವು ಪ್ರಾಫಿಟ್ ಮಾರ್ಜಿನ್ ಕಡಿಮೆ ಇಟ್ಕೊಂಡು ವಾಲ್ಯೂಮ್ ಜಾಸ್ತಿ ಮಾಡೋಕ್ಕೆ ಹೊರಡ್ತೀರಾ ಅಲ್ವಾ? ನಿಮ್ಮದು ಅದೇ ಕೆಲಸ. ನಿಮ್ದೆಷ್ಟು ಸರ್ ಒಂದು ಪ್ಲೇಟ್? ನಮ್ಮದು ಈಗ 70 ರೂಪಾಯಿ ಇತ್ತು ಇಷ್ಟು ದಿನ. ಒಂದು 4 ಇಯರ್ಸಿಂದ 70 ರೂಪಾಯಿ ಇತ್ತು. ಈಗ ರೀಸೆಂಟಾಗಿ ಒಂದು ತಿಂಗಳಿಂದ ಸ್ವಲ್ಪ ಜಾಸ್ತಿ ಮಾಡಿದ್ದೀವಿ, 80 ರೂಪಾಯಿ ಮಾಡಿದ್ದೀವಿ. ಸೊ ಈಗ ನಾವು ಅಂದರೆ ಕ್ವಾಂಟಿಟಿ ಜಾಸ್ತಿ ಕೊಡ್ತೀವಿ.
ಮಾರ್ಜಿನ್ ಕಮ್ಮಿ ಇಟ್ಕೊಂಡು ನಮಗೇನು ಜನ ಬರಬೇಕು. ಜನ ಜಾಸ್ತಿ ಬಂದಷ್ಟು ಏನಾಗುತ್ತೆ, ವ್ಯಾಪಾರ ಜಾಸ್ತಿ ಆಗುತ್ತೆ, ಸೇಮ್ ಅಲ್ಲಿಗೆ ಬರುತ್ತೆ. ಸೊ ನಮಗೇನೋ ಹುಡುಗರು ಸ್ಯಾಲ್ರಿ ಮತ್ತು ನಮಗೆ ಆದರೆ ಸಾಕು. ನಾವು ಜನ ನೋಡೋದು ಅಯ್ಯೋ ಲಕ್ಷಾಂತರ ರೂಪಾಯಿ ಸಂಪಾದನೆ ಮಾಡ್ತಾರೆ ಆ ಥರ ಅನಿಸುತ್ತೆ. ಬಟ್ ಏನಾಗುತ್ತೆ, ನಾವು ಮಾರ್ಜಿನ್ ಕಮ್ಮಿ ಇಟ್ಕೊಂಡಿರ್ತೀವಿ. ಸೊ ಹುಡುಗರು ಸ್ಯಾಲ್ರಿ, ಅಂಗಡಿ ರೆಂಟು ಅದೆಲ್ಲ ನೋಡೋಕೆ ಹೋದಾಗ ಈ ಏನು ಒಬ್ಬರು ಕೆಲಸಗಾರರು ಸಂಬಳ ತಗೋತಾರೆ ಅಷ್ಟೇ ಉಳಿಯೋದು. ಕೆಲವೊಂದು ಟೈಮಲ್ಲಿ ಮೈನಸ್ ಆಗಿರುತ್ತೆ. ಮಳೆಗಿಳೆ ಬಂತು, ಈಗ ನಾವೇನೋ ಒಂದು ದಿವಸ 4-5 ದಿವಸ ರಜಾ ಮಾಡಿದ್ವಿ. ಈಗ ಸ್ಯಾಲ್ರಿ ಪರ್ಸನ್ಸ್ಗೆ ಏನೋ ಮಂತ್ಲಿ ಅವ್ರು ರಜಾ ಮಾಡಿ ಏನೋ ಒಂದು ಅಷ್ಟು ಅಂತ ಬಂದ್ಬಿಡುತ್ತೆ ಫಿಕ್ಸಾಗಿ. ನಮ್ದು ಹಂಗಲ್ಲ, ನಾವೇನು ವ್ಯಾಪಾರ ಮಾಡ್ತೀವಿ ಅವತ್ತಿಗೆ. ಇವತ್ತು ಯಾವುದೋ ಒಂದು ಏನೋ ಹುಷಾರಿಲ್ಲ, ಒಂದು 5 ದಿವಸ ರಜಾ ಮಾಡಿದ್ವಿ, ಅದು ಸಂಪಾದನೆ ಕಟ್ಟು. ಆಮೇಲೆ ಯಾವುದೋ ಒಂದು ಫಂಕ್ಷನ್ ಇತ್ತು ಇಂಪಾರ್ಟೆಂಟು, ಆವಾಗ ಕಟ್ಟು. ಅದೆಲ್ಲ ಕಟ್ಟಕ್ಕೆ ಕೊನೆಗೆ ನಾವೇನು ಕೆಲ್ಸಕ್ಕೆ ಹೋಗ್ತೀವಿ ಅಷ್ಟೇ ಸ್ಯಾಲ್ರಿ, ಅಷ್ಟೇ ಸಂಬಳ ಸಿಗೋದು. ಸೊ ಏನಾಗುತ್ತೆ, ನಾವು ಕಮ್ಮಿ ಇಟ್ಕೊಂಡು ಇನ್ನೊಬ್ಬರ ಹತ್ರ ಕೆಲಸ ಮಾಡೋದ್ರ ಬದಲು ನಾವೇ ಮಾಡೋಣ. ಅದಾದಮೇಲೆ ನಾವು ಜನರಿಗೆ ಏನಾದ್ರು ನಮ್ಮ ಕಡೆಯಿಂದ ಕೊಡೋಣ ಅನ್ನೋದು ಒಂದು ಉದ್ದೇಶಪೂರ್ವಕವಾಗಿ ನಾನು ಆ ಥರ ಮಾಡೋದು. ಒಂದಿನಕ್ಕೆ ಎಷ್ಟು ಪ್ಲೇಟು ಆ್ಯಾವ್ರೇಜ್ ಹೋಗುತ್ತೆ ನಿಮ್ಮದು? ಅವರೇಜು ನಂದು ಅದೇ 100-200 ಪ್ಲೇಟ್ ಮೇಲೆ ಹೋಗ್ಬೋದು. ನಾನು ಪ್ಲೇಟ್ ಅಂತ ಲೆಕ್ಕ ಹಾಕಿಲ್ಲ. ಅಲ್ಲ, ನೀವು ಪ್ರಿಪೇರ್ ಆಗಬೇಕಲ್ಲ. ಇವಾಗ ಇಷ್ಟು ನಾನು ಗೋಬಿ ರೆಡಿ ಮಾಡ್ಕೋಬೇಕು ಅಂತ ಒಂದು ಪ್ರಿಪೇರ್ ಆಗಬೇಕಲ್ಲ. ಇವ್ರು ಇಷ್ಟು ಇಡ್ಲಿ ಹಿಟ್ಟು ರೆಡಿ ಮಾಡ್ಕೋಬೇಕು, ಅವರು ಚಾಟ್ ಇಷ್ಟು ಈರುಳ್ಳಿ ಹೆಚ್ಚಿರ್ಬೇಕು ಅಂತ ಅವ್ರು ಆ ಲೆಕ್ಕ ಕೇಳ್ತಾರೆ. ನಾನು ಹೆಂಗೆ ಪ್ರಿಪೇರ್ ಮಾಡ್ತೀರಾ ನೀವು? ಎಷ್ಟು? ಈಗ ನಾವು ಒಂದು ಆವ್ರೇಜು ಲೆಕ್ಕ ಹಾಕೊಂಡಿರ್ತೀವಿ. ಒಂದು ಪಾತ್ರೆ ಅಳತೆ, ಈಗ ಗ್ರೇವಿ ಮಾಡ್ಬೇಕಂದ್ರೆ ಒಂದು ಪಾತ್ರೆ ಅಳತೆ ಮಾಡ್ಕೊಂಡಿರ್ತೀವಿ. ರೈಸ್ ಮಾಡ್ಬೇಕಾದ್ರೆ ಒಂದು ಇಷ್ಟು kg ಅಂತ ಲೆಕ್ಕ ಇಟ್ಕೊಂಡಿರ್ತೀವಿ. ಅಷ್ಟು ಮಾಡಿದಾಗ ಅವತ್ತಿನ ಸಿಚುಯೇಷನ್ ನೋಡ್ಕೊಂಡು ಬಿಸ್ನೆಸ್ ಮಾಡ್ತೀವಿ ನಾವು. ಈಗ ಕಮ್ಮಿ ವ್ಯಾಪಾರ ನಾರ್ಮಲ್ ಇತ್ತು ಅಂದರೆ ನಾರ್ಮಲ್ ಕ್ವಾಂಟಿಟಿ ಕೊಡ್ತಾ ಇರ್ತೀವಿ. ಸೊ ಬೈ ಚಾನ್ಸ್ ಏನೋ ವ್ಯಾಪಾರ ಕಮ್ಮಿ ಇತ್ತು, ಮಳೆ ವಾತಾವರಣ ಇತ್ತು ಅಂತಂದರೆ ಒಂದು ಪ್ಲೇಟ್ಗೆ 1.5 ಕೊಡೋದು. ಅದು ಖಾಲಿ ಮಾಡಬೇಕು. ಸುಮ್ಮನೆ ವೇಸ್ಟ್ ಮಾಡೋದು ಬಂದು ಖಾಲಿ ಮಾಡೋದು. ಮ್ಯಾಕ್ಸಿಮಮ್ ಒಂದು ಪ್ಲೇಟ್ಗೆ 1.5 ಕೊಡೋದು, ಅಥವಾ ಪಾರ್ಸಲ್ ಒಂದು ಸ್ವಲ್ಪ ಎಕ್ಸ್ಟ್ರಾ ಒಂದೊಂದು ಪ್ಲೇಟ್ ಎಕ್ಸ್ಟ್ರಾ ಕೊಡೋದು ಮಾಡಿ ಖಾಲಿ ಮಾಡ್ತೀವಿ. ಸೊ ಹಂಗೆ ಆವಾಗ ಇಷ್ಟೇ ಪ್ಲೇಟ್ ಮಾಡ್ತೀವಿ ಅಂತ ಲೆಕ್ಕ ಬರೋಲ್ಲ ನಮ್ಮದು. ಒಂದು ಆವ್ರೇಜು ಪಾತ್ರೆ ಅಳತೆ ಮಾಡ್ಕೊಂಡಿರ್ತೀವಿ ಅಷ್ಟೇ. ಅದಾದಮೇಲೆ ದಿನದ ಮೇಲೆ ಡಿಪೆಂಡ್ ಮಾಡ್ತೀವಿ, ಅವತ್ತಿನ ಸಿಚುಯೇಷನ್ ಮೇಲೆ ಡಿಪೆಂಡ್ ಮಾಡ್ತೀವಿ. ಬೈ ಚಾನ್ಸ್ ಏನಾರ ಮಿಕ್ತು ಅಂತಂದರೆ ಅದನ್ನು ವೇಸ್ಟ್ ಮಾಡೋಕ್ಕೆ ಏನಾಗಲ್ಲ, ಎಲ್ಲ ರೆಡಿ ಮಾಡಿಬಿಟ್ಟು ಪ್ಯಾಕ್ ಮಾಡಿಬಿಟ್ಟು ಈ ಸೆಕ್ಯೂರಿಟೀಸು ಅವರು ಇವರು ಇರ್ತಾರಲ್ಲ ಅವರು, ಮತ್ತು ನೈಟ್ ಪೆಟ್ರೋಲ್ ಬಂಕ್ಗಳಿರುತ್ತಲ್ಲ ಅವ್ರುಗಳೆಲ್ಲ ಇರ್ತಾರಲ್ಲ, ಅವ್ರು ತೊಗೊಂಡೋಗಿ ಕೊಡ್ತೀವಿ. ಅವಾಗೇನಾಗುತ್ತೆ, ಅವರು ಖುಷಿ ಆಗ್ತಾರೆ, ಇದಾಗತ್ತೆ ಹಂಗೆ. ಸೊ ಪ್ಲೇಟ್ ಲೆಕ್ಕದಲ್ಲೇ ನಾವು ಮಾಡೋಕ್ಕಾಗಲ್ಲ, ಒಂದು ಆವ್ರೇಜ್ ಪಾತ್ರೆ ಲೆಕ್ಕದಲ್ಲಿ ಮಾಡ್ಕೊಬೇಕು, ಒಂದಿಷ್ಟು kg ಅಂತ ಲೆಕ್ಕ. ವೀರೇಶ್ ಅವ್ರದ್ದು ಸರ್ ಡಿಫೆಂಡ್ ನಿಮ್ಮದು 3 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಜಾಸ್ತಿ ಬಿಸ್ನೆಸ್ ನಿಮ್ಮದು? ಹಂಗಂತ ಅನ್ನಲ್ಲ ಸರ್, ಅದು ಎವರೇಜ್ ಇಷ್ಟು ಅಂತೆ ಮಾಡ್ತೀವಿ. ಒಂದೊಂದು ದಿನ ಅಚಾನಕವಾಗಿ ಬೇಗ ಖಾಲಿ ಆಗುತ್ತೆ. ಬೇಗ ಖಾಲಿ ಆದರೆ ಸಡನ್ಲಿ ನಮ್ದು ಮಾಡ್ಕೊಳಕ್ಕಾಗಲ್ಲ ಸರ್. ನಿಮ್ದೆಲ್ಲ ಏನು ರೇಟ್ ಇದೆ ಸರ್? ನಂದು 30 ರೂಪಾಯಿ ಸರ್. 30 ರೂಪಾಯಿ ನಂದೆಲ್ಲ ಐಟಮ್ 30 ರೂಪಾಯಿ ಸರ್. ಮತ್ತೆ ನಮ್ಮ ಒಂದೆರಡು ಸ್ಪೆಷಲ್ ಮಾಡಿದ್ರೆ ಅವೆರಡು 50 ರೂಪಾಯಿ ಸರ್. ಓಕೆ. ನಾ ಇಷ್ಟೇ ಅಂತ ಎವರೇಜ್ ಒಂದು ಲೆಕ್ಕಾಚಾರ ಮಾಡ್ಕೊಂಡಿರ್ತೇನೆ ಅಷ್ಟೇ ಸರ್. ಅದು ಖಾಲಿ ಆದರೆ ಖಾಲಿ ಸರ್, ಉಳಿತು ಅಂದರೆ ಎಲ್ಲ ಮೋರಿಗೆ ಚೆಲ್ಲೇಬೇಕು ನಾನು. ಯಾಕಂದರೆ ಈ ಮಸಾಲೆ ಪುರಿ ಪಾನಿಪುರಿನ ಯಾರು ಮನೆಗೆ ಪಾರ್ಸಲ್ ಇವ್ರು ಹೇಳಿದ್ರಲ್ಲ ಹಾಕ್ಕೊಟ್ರೆ ಯಾರು ತೊಗೊಳಲ್ಲ. ಯಾಕಂದ್ರೆ ಬಿಸಿ ಮಾಡಿಕೊಡು, ಅದಕ್ಕೆ ಸೇವ್ ಕೊಡು, ಖಾರ ಬಂದಿ ಕೊಡು, ಈರುಳ್ಳಿ ಕೊಡು ಎಲ್ಲ ಕೇಳ್ತಾರೆ. ಅದಕ್ಕೆ ಎಲ್ಲ ಮೋರಿಗೆ ಚೆಲ್ಲ ಸರ್. ಉಳಿತು ಅಂದರೆ ಕಂಪಲ್ಸರಿ ಖಾಲಿ ಆಗುತ್ತೆ ಸರ್. ಅಚಾನಕ ಏನಾರ ದೇವ್ರ ಮಳೆ ಬಂತು ಅಂದರೆ ಮೋರಿಗೆ ಚೆಲ್ಲೇಬೇಕು. ವೇಸ್ಟ್ ಸರ್. ನಿಮ್ಮದು ಸರ್? ಸರ್ ನಮ್ಮದು 2 ಇಡ್ಲಿ 1 ವಡೆ 40 ರೂಪಾಯಿ ತಟ್ಟೆ ಇಡ್ಲಿ. ಡೈಲಿ ಒಂದು 250-300 ಪ್ಲೇಟ್ ಹೋಗುತ್ತೆ ಸರ್. 300 ಪ್ಲೇಟು ಒಟ್ಟರಲ್ಲಿ ಹೇಳ್ಬೇಕು ಅಂದರೆ ನಾವು ಅಂದ್ಕೊಳ್ಳೋ ಹಂಗಲ್ಲ. ನಾವು ಏನೋ ಸಿಕ್ಕಾಪಡೆ ವ್ಯಾಪಾರ ಮಾಡ್ತಾ ಇದ್ದಾರೆ, ಸಿಕ್ಕಾಪಡೆ ದುಡ್ಡು ಮಾಡ್ತಾರೆ ಅನ್ನೋದಲ್ಲ ಸರ್. ಬೇಕಾದಷ್ಟು ನಷ್ಟನೂ ಆಗುತ್ತೆ ನಿಮಗೆ. ಖಂಡಿತ ಸರ್, ನಷ್ಟನೂ ಆಗುತ್ತೆ. ಪ್ರಾಫಿಟ್ ಮಾರ್ಜಿನ್ ಕಡಿಮೆ ನಿಮ್ಮದು. ಹೌದು. ವಾಲ್ಯೂಮ್ ವೈಸ್ ನಿಮ್ಮದು ಜಾಸ್ತಿ. ವಾಲ್ಯೂಮ್ ವೈಸ್ ಜಾಸ್ತಿ ಇರುತ್ತೆ.